ಸೂತ್ರ 41 ಸಮಾನ ಜಯಾಜ್ವಲನಂ. ಪದಗಳ ವಿಭಾಗ ಸಮಾನ ಜಯಾತ್ ಜ್ವಲನಂ. ಪದಗಳ ಅರ್ಥ ಸಮಾನ ಅಂದರೆ ಜಠರ ಮತ್ತು ಅಗ್ನಾಶಯದಲ್ಲಿರುವಂತಹ ಪಂಚಪ್ರಾಣವಾಯುಗಳಲ್ಲಿ ಒಂದಾದ ಸಮಾನವಾಯು. ಜಯಾತ್ ಅಂದರೆ ಸಂಯಮ ವಿದ್ಯೆಯಿಂದ ಅದನ್ನು ಅವಗಾಹನ ಮಾಡಿಕೊಂಡು ವಶಪಡಿಸಿಕೊಂಡಾಗ. ಜ್ವಲನಂ ಅಂದರೆ ತಾಪ ಉಂಟು ಮಾಡುವಿಕೆ, ಅಂದರೆ ಇದರಿಂದ ಶಕ್ತಿ ವರ್ಧನೆ. ಭಾವಾರ್ಥ: ಯೋಗಿ ಶ್ರೇಷ್ಠನಿಗೆ ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೀಗೆ ಹೇಳಿರುತ್ತಾರೆ. ಅಂದರೆ ಜಠರ ಪ್ರದೇಶ, ಅನ್ನಾಶಯ, ಅಗ್ನಾಶಯ ಇವುಗಳಲ್ಲಿ ಇರುವಂತಹ ಪಂಚಪ್ರಾಣ ವಾಯುಗಳಲ್ಲಿ ಒಂದಾದ ಸಮಾನ ವಾಯುವನ್ನು ಸಂಯಮ ವಿದ್ಯೆಯಿಂದ ಅದನ್ನು ಅವಧಾನ ಮಾಡಿಕೊಂಡು ವಶ ಮಾಡಿಕೊಂಡರೆ ಕ್ಷುತ್ ಪಿಪಾಸಗಳ ನಿವಾರಣೆ, ಅಂದರೆ ಧ್ಯಾನ ಮಾಡುವಾಗ, ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಳ್ಳುವಾಗ ಹಸಿವು ಬಾಯಾರ್ಥಗಳ ತೊಂದರೆಯೂ ಬರುವುದಿಲ್ಲ. ಅಲ್ಲದೆ ಆಹಾರದಿಂದ ಉಂಟಾಗುವ ಪುಷ್ಟಿ, ಶಕ್ತಿ, ಅದನ್ನು ಗಳಿಸುವಿಕೆ, ಬಳಸುವಿಕೆ, ಉಪಯೋಗಿಸುವಿಕೆಯು ಚೆನ್ನಾಗಿ ಆಗುತ್ತದೆ. ಅದರಿಂದ ಪುಷ್ಟಿ ಉಂಟಾಗುತ್ತದೆ, ಶಕ್ತಿ ಉಂಟಾಗುತ್ತದೆ, ದೇಹದ ಆರೋಗ್ಯವು ಉತ್ತಮವಾಗುತ್ತದೆ, ಹಾಗೂ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯು ಉಂಟಾಗುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಸೂತ್ರ 42 ಶ್ರೋತ್ರಾಕಾಶಯೋ ಸಂಬಂಧ ಸಂಯಮ ದಿವ್ಯಂ ಶ್ರೋತ್ರಂ. ಪದಗಳ ವಿಭಾಗ ಶ್ರೋತ್ರ ಆಕಾಶಯೋ ಸಂಬಂಧ ಸಂಯಮಾತ್ ದಿವ್ಯಂ ಶ್ರೋತ್ರಂ. ಶ್ರೋತ್ರ ಅಂದರೆ ಕಿವಿಯಿಂದ ಕೇಳಿಸಿಕೊಳ್ಳುವಂಥದ್ದು. ಆಕಾಶಯೋ ಅಂದರೆ ಪಂಚಭೂತಗಳಲ್ಲಿ ಒಂದಾದ ಆಕಾಶ ತತ್ವ. ಸಂಬಂಧ ಅಂದರೆ ಕೊಟ್ಟುಕೊಳ್ಳುವಿಕೆ ಹಾಗೂ ಸಾಧಕ ಬಾಧಕಗಳ ಒಂದು ವಿಚಾರ. ಸಂಯಮಾತ್ ಅಂದರೆ ಸಂಯಮ ವಿದ್ಯೆಯಿಂದ ಅದನ್ನು ಅವಗಾಹಿಸಿಕೊಂಡರೆ, ವಶಪಡಿಸಿಕೊಂಡರೆ. ದಿವ್ಯಂ ಅಂದರೆ ಶ್ರೇಷ್ಠವಾದಂತಹ. ಶ್ರೋತ್ರಂ, ಶ್ರೋತ್ರಂ ಅಂದರೆ ಕಿವಿಯಿಂದ ಕೇಳಿಸಿಕೊಳ್ಳುವಂತಹ ಶಬ್ದ. ಭಾವಾರ್ಥ: ಆಕಾಶ ತತ್ವದ ಸಂಯಮ ವಿದ್ಯೆಯಿಂದ ಅದನ್ನು ವಶಪಡಿಸಿಕೊಂಡರೆ ನಾವು ಕೇಳಿಸಿಕೊಳ್ಳುವಂತಹ ಎಲ್ಲ ಶಬ್ದಗಳು ದಿವ್ಯವಾಗಿರುತ್ತವೆ ಎಂದು ಈ ಸೂತ್ರದ ಅರ್ಥ. ಅಂದರೆ ಆಹತ ಶಬ್ದ, ಅನಾಹತ ಶಬ್ದ ನಮ್ಮ ಕಿವಿಯಲ್ಲಿ ಧ್ಯಾನ ಮಾಡುವಾಗ ಓಂಕಾರ ಶಬ್ದ ಹಾಗೂ ನಮ್ಮ ಸುತ್ತಮುತ್ತಲೂ ಕೂಡ ಇರುವಂತಹ ಓಂಕಾರ ಶಬ್ದವು ದಿವ್ಯವಾದ ಶಬ್ದವು. ಯಾವಾಗ ನಮಗೆ ಅಮನಸ್ಕ ಸ್ಥಿತಿ ಅಥವಾ ನಮ್ಮ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಯಾವುದೇ ವಿಚಾರಗಳು ಇಲ್ಲದೆ ಹೋದರೆ ನಮ್ಮ ಸುತ್ತಮುತ್ತಲೂ ಕೂಡ ಈ ದಿವ್ಯವಾದ ಶಬ್ದವು, ಓಂಕಾರವು ನಮಗೆ ಕೇಳಿಸುತ್ತದೆ. ಹಾಗೂ ನಾವು ಕೇಳಿಸಿಕೊಳ್ಳುವಂತಹ ಎಲ್ಲ ಶಬ್ದಗಳು ಕೂಡ ದಿವ್ಯವಾಗಿರುತ್ತವೆ ಎಂದು ಈ ಸೂತ್ರದ ಅರ್ಥವು.